ಹಾಯ್ ಎವ್ರಿವನ್. ಇವತ್ತು ನಾವು ಮಟೀರಿಯಲ್ಸನ್ನು ಯಾವ ಥರ ಡಿಫೈನ್ ಮಾಡಬೇಕು ಅದನ್ನು ನೋಡೋಣ. ಮಟೀರಿಯಲ್ಸ್ ಅಂತಂದರೆ ಕಾಂಕ್ರೀಟು ಮತ್ತು ಸ್ಟೀಲು, ಹೌದಾ? ಯಾವ ಥರ ಡಿಫೈನ್ ಮಾಡಬೇಕು ಕಾಂಕ್ರೀಟ್ ಅಂತಂದರೆ, ಡಿಫೈನಲ್ಲಿ ಹೋಗಿ ಮಟೀರಿಯಲ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇವೆಲ್ಲ ಡಿಫಾಲ್ಟ್ ಇರುತ್ತೆ, ಬಟ್ ಇವು ಯಾವುವು ನಮಗೆ ಯೂಸ್ ಆಗೋದಿಲ್ಲ. ಆ್ಯಡ್ ನ್ಯೂ ಮಟೀರಿಯಲ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೀಜನ್ ಅಂತಂದರೆ ಇಂಡಿಯಾ ಹಾಕಬೇಕು. ಮಟೀರಿಯಲ್ ಟೈಪ್ ಮೊದಲು ಕಾಂಕ್ರೀಟ್ ಹಾಕೋಣ. ಸ್ಟ್ಯಾಂಡರ್ಡು ಇಂಡಿಯನ್ನು, ಗ್ರೇಡು ನಾವು M20 ಮಿನಿಮಮ್ ಯೂಸ್ ಮಾಡ್ತೀವಿ. G+5 M20 M25 ಯೂಸ್ ಮಾಡ್ತೀವಿ. ಈಗ M20 ಎಂದು ಓಕೆ ಅನ್ನೋಣ. ಇಲ್ಲಿ ಏನು ಚೇಂಜಸ್ ಮಾಡೋದಿರೋದಿಲ್ಲ, ಓಕೆ ಅನ್ನೋಣ. ನೆಕ್ಸ್ಟ್ M25 ಒಂದು ಆ್ಯಡ್ ಮಾಡಿಬಿಡೋಣ. ಆ್ಯಡ್ ನ್ಯೂ ಮಟೀರಿಯಲ್ಸು, ಸೇಮ್ ಇಂಡಿಯಾ ಕಾಂಕ್ರೀಟ್ ಇಂಡಿಯನ್ M25, ಓಕೆ. ಈಗ ಕಾಂಕ್ರೀಟ್ ಮಟೀರಿಯಲ್ ಡಿಫೈನ್ ಮಾಡಿಬಿಟ್ವಿ. ಈಗ ಸ್ಟೀಲ್ ಮಾಡೋಣ. ಆ್ಯಡ್ ನ್ಯೂ ಮಟೀರಿಯಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟೀಲ್ ಅಂತಂದರೆ ಇಲ್ಲಿ ಸ್ಟೀಲ್ ಒಂದಿದೆ, ರಿಬಾರ್ ಒಂದಿದೆ. ನಾವು ಸ್ಟೀಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ Fe250 345 ಎರಡೇ ತೋರಿಸ್. ಹಾಗಾಗಿ ನಾವೇನು ಮಾಡಬೇಕಂತಂದರೆ ರೀಬಾರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ರೀಬಾರ್ಸ್ ಇಂಡಿಯನ್ ಇಲ್ಲಿ ನೋಡಿ 415 500 550 ತೋರಿಸುತ್ತೆ. ಈಗ ನಾವು 415 ಓಕೆ, ಇಲ್ಲೇನು ಚೇಂಜ್ ಮಾಡೋದಿಲ್ಲ, ಓಕೆ ಅನ್ನೋದು. 415 ಡಿಫೈನ್ ಆಯಿತು. ಈಗ ಇನ್ನೊಂದು ಡಿಫೈನ್ ಮಾಡೋಣ, 500 ಒಂದು. ಆ್ಯಡ್ ನ್ಯೂ ಮಟೀರಿಯಲ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಇಂಡಿಯಾ ರೀಬಾರ್ ಇಂಡಿಯನ್ 500, ಓಕೆ ಡಿಫೈನ್ ಮಾಡಿದ್ವಾ? ಈಗ ಕೂಡ ಓಕೆ ಅಂದ್ಬೇಡ. ನೆಕ್ಸ್ಟು ಫ್ರೇಮ್ಸ್ ಮಾಡಬೇಕು ಅಂತ ಮಾಡೆಲಿಂಗು, ಅವುಗಳ ಸೆಕ್ಷನ್ಸನ್ನು ಡಿಫೈನ್ ಮಾಡಬೇಕಾಗತ್ತೆ. ಅಂದರೆ ಡಿಫೈನ್ ಅಂದು ಸೆಕ್ಷನ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ, ಫ್ರೇಮ್ ಸೆಕ್ಷನ್ಸ್ ಮೇಲೆ ಇಲ್ಲಿ ಇದು ಡಿಫಾಲ್ಟ್ ಇರುತ್ತೆ, ಇವುಗಳನ್ನು ಡಿಲೀಟ್ ಮಾಡಬೇಕು. ಡಿಲೀಟ್ ಮಲ್ಟಿಪಲ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ, ಎಲ್ಲವೂ ಸೆಲೆಕ್ಟ್ ಮಾಡಿ, ಡಿಲೀಟ್ ಸೆಲೆಕ್ಟೆಡ್ ಫ್ರೇಮ್ ಸೆಕ್ಷನ್ಸ್ ಅಂತಂದು ಇಲ್ಲೇನು ಹೇಳ್ತಾ ಇದೆ ಅಂತಂದರೆ, ಕೆನಾಟ್ ಡಿಲೀಟ್ ಕಾಂಕ್ ಬೀಮ್ ಎಟ್ ಲೀಸ್ಟ್ ಒನ್ ಫ್ರೇಮ್ ಸೆಕ್ಷನ್ ಪ್ರಾಪರ್ಟಿ ಮಸ್ಟ್ ಆಲ್ವೇಸ್ ಎಕ್ಸಿಸ್ಟ್ಸ್. ಅಂದರೆ ಎಲ್ಲವೂ ಡಿಲೀಟ್ ಮಾಡೋಕ್ಕಾಗಲ್ಲ, ಯಾವುದಾದ್ರೂ ಒಂದು ಪ್ರಾಪರ್ಟಿ ಇರುತ್ತೆ ಅಂತ ಹೇಳ್ತಾ ಇದೆ. ಓಕೆ ಅನ್ನೋಣ, ನೋ ಪ್ರಾಬ್ಲಮ್, ಓಕೆ ಅನ್ನೋಣ. ಇಲ್ಲಿ ಒಂದು ಪ್ರಾಪರ್ಟಿ ಇದೆ, ಹೌದಾ? ಈಗ ನಾವೇನು ಮಾಡೋಣ, ಹೊಸ ಪ್ರಾಪರ್ಟಿ ಆ್ಯಡ್ ಮಾಡೋಣ. ಆ್ಯಡ್ ನ್ಯೂ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಂಕ್ರೀಟ್ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮಗೆ ಕಾಲಮು ರೆಕ್ಟ್ಯಾಂಗ್ಯುಲರ್ ಇದ್ದರೆ ಇಲ್ಲಿ ರೆಕ್ಟ್ಯಾಂಗ್ಯುಲರು, ಸರ್ಕ್ಯುಲರ್ ಇದ್ದರೆ ಸರ್ಕ್ಯುಲರು, ಈ ಥರ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಬೇಕು. ಈಗ ನಮ್ಮದು ರೆಕ್ಟ್ಯಾಂಗ್ಯುಲರ್ ಇದೆ, ಹಾಗಾಗಿ ರೆಕ್ಟ್ಯಾಂಗ್ಯುಲರನ್ನು ಕ್ಲಿಕ್ ಮಾಡೋಣ. ಈಗ ಇಲ್ಲಿ C230 x 450 M20 ಈ ಥರ ಆಯಿತಾ ಪ್ರಾಪರ್ಟಿ ನೇಮು. ಇದು ಯಾಕೆ ಈ ಥರ ಮಾಡಿದೆ ಅಂತಂದರೆ, ಬರೀ ನಾನು C1 ಅಂತ ಇಟ್ಟೆ ಅಂತ, ಆಗ ನಮ್ಮದು ಸೈಜ್ ಏನಿತ್ತು ಮತ್ತು ಮಟೀರಿಯಲ್ ಪ್ರಾಪರ್ಟಿ ಕಾಂಕ್ರೀಟ್ M25 ಗ್ರೇಡ್ ಇತ್ತಾ ಅಥವಾ M20 ಇತ್ತಾ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಕ್ಲಿಯರ್ ಇರಲಿ ಅಂತ ಅಂದು ನಾನು ಈ ಥರ ಮಾಡ್ಕೊಳ್ತೀನಿ. ನೀವು ಕೂಡ ಇದೇ ಥರ ಮಾಡಿ, ಈಸಿ ಆಗುತ್ತೆ. ಈಗ ಮಟೀರಿಯಲ್ಸಲ್ಲಿ ನಮಗೆ M20 ಬೇಕು, M20ನ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟು ಕಾಂಕ್ರೀಟ್ ರೆಕ್ಟ್ಯಾಂಗ್ಯುಲರ್ ಆ್ಯಸ್ ಇಟ್ ಈಸ್, ಡೆಪ್ತಲ್ಲಿ 450, ವಿಡ್ತಲ್ಲಿ 230. ಇಲ್ಲೊಂದು ಅಬ್ಸರ್ವ್ ಮಾಡಬೇಕು, ಕಾಲಮ್ ಓರಿಯೆಂಟೇಷನ್ಸು ಒಬ್ಬೊಬ್ಬರು ಏನು ಮಾಡಿಬಿಡ್ತಾರೆ, ಇದು ವೈಸ್ ವರ್ಷ ಮಾಡಿಬಿಡ್ತಾರೆ. ಕಾಲಮ್ ಓರಿಯೆಂಟೇಷನ್ಸ್ ಚೇಂಜ್ ಮಾಡೋದಿತ್ತು ಅಂತಂದರೆ ವಿಡ್ತಲ್ಲಿ 450 ಹಾಕಿಬಿಡ್ತಾರೆ, ಡೆಪ್ತಲ್ಲಿ
230 ಹಾಕ್ಬಿಡ್ತಾರೆ, ಕಾಲಮ್ ಓರಿಯೆಂಟೇಷನ್ ಚೇಂಜ್ ಮಾಡ್ತಾರೆ. ಆ ಥರ ಮಾಡಬಾರ್ದಾಗತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಈಗ 450 ಡೆಪ್ತ್ ಇದ್ದಾಗ ಇದೇನು 450 ಇದೆ, ಇದು 230 ಇದೆ. ಇಲ್ಲಿ ಮೇಜರ್ ಬೆಂಡಿಂಗ್ ಯಾವುದಿರುತ್ತೆ, M33 ಮೇಜರ್ ಇರುತ್ತೆ ಮೂಮೆಂಟು, M22 ಮೈನರ್ ಇರುತ್ತೆ. ಹೌದಾ? ಅದೇ ನಾವು ವೈಸ್ ವರ್ಷ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. 230 450 ಈ ಥರ ಮಾಡಿದ್ವಿ ಅಂತಂದರೆ ಇಲ್ಲೇನಾಗ್ತಾ ಇದೆ, ಮೇಜರ್ ಅಂತಂದರೆ M22 ಆಗ್ತಾ ಇದೆ, ಮೈನರ್ ಅಂದರೆ M33 ಆಗುತ್ತೆ. ಅದು ಏನಾಗುತ್ತೆ, ನಾವು ಯಾವಾಗಾದರೂ ಮ್ಯಾನ್ಯುವಲಿ ನಾವು ಮೇಜರ್ ಬೆಂಡಿಂಗ್ ಮೂಮೆಂಟ್ ನೋಡಬೇಕು ಅಂತ ಅಂದಾಗ ಅದು ಈ ಮೆಥಡಿಂದ ನಾವು ಓರಿಯೆಂಟೇಷನ್ ಚೇಂಜ್ ಮಾಡಿದಿತ್ತು ಅಂತಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ನಾವು M33 ಅದನ್ನು ಮೇಜರ್ ಅಂತ ಅಂದ್ಕೊಂಡು ಅದನ್ನು ನೋಡ್ತಾ ಇರ್ತೀವಿ, ಆದರೆ ಇಲ್ಲೇನಾಗಿರುತ್ತೆ, ಮೈನರ್ ಇರುತ್ತೆ. ಹಾಗಾಗಿ ಈ ಥರ ನಾವು ಓರಿಯೆಂಟೇಷನನ್ನು ಈ ಮೆಥಡಲ್ಲಿ ಮಾಡಬಾರ್ದು. ಬೇರೆ ಮೆಥಡ್ ಇದೆ, ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಯಾವಾಗ ಬರುತ್ತೆ ಆವಾಗ. ಡೆಪ್ತಲ್ಲಿ 450 ಇಡೋಣ, ವಿಡ್ತಲ್ಲಿ 230. ಓಕೆನಾ? ಆ್ಯಸ್ ಇಟ್ ಈಸ್ ಇಟ್ವಿ. ಶೋ ಸೆಕ್ಷನ್ ಪ್ರಾಪರ್ಟೀಸ್ ಅಂತ ಇಲ್ಲಿ ಪ್ರಾಪರ್ಟೀಸ್ ಏನೇನಿದೆ ಅಂತ ಎಲ್ಲೋ ತೋರಿಸುತ್ತೆ. ಇದರಲ್ಲಿ ನಾವು ಏನು ಎಡಿಟ್ ಮಾಡೋದಿರೋದು, ಇದು ಜಸ್ಟ್ ನಿಮಗೆ ನಾನು ಓಪನ್ ಮಾಡಿದ್ದು. ಓಕೆ ಅನ್ನೋಣ. ಈಗ ಪ್ರಾಪರ್ಟಿ ಮಾಡಿಫೈಯರಲ್ಲಿ ಇದನ್ನು ಕ್ಲಿಕ್ ಮಾಡಿದ್ವಿ ಅಂತ, ಮಾಡಿಫೈ ಶೋ ಮಾಡಿಫೈಯರ್ಸ್ ಅಂತ. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂತಂದರೆ, ಸ್ಟಿಫ್ನೆಸ್ ಮಾಡಿಫೈ ಸ್ಟಿಫ್ನೆಸ್ ಯಾವಾಗ ಮಾಡಬೇಕಾಗಿರುತ್ತೆ ಆ ಟೈಮಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲೇನು ಮಾಡ್ತಾ ಇರ್ತೀವಿ, ನಾವು ಆಲ್ಮೋಸ್ಟು ಮೂಮೆಂಟ್ ಆಫ್ ಇನರ್ಸಿಯನ್ನು ಚೇಂಜ್ ಮಾಡ್ತೀವಿ, ಟಾರ್ಷನಲ್ ಕಾನ್ಸ್ಟೆಂಟನ್ನು ಚೇಂಜ್ ಮಾಡೋಕ್ಕೆ ನಾವು ಮಾಡ್ತೀವಿ. ಇದು ಎಷ್ಟು, ಯಾವಾಗ, ಯಾವ ಥರ, ಏನೇನು ವ್ಯಾಲ್ಯೂಸ್ಗಳು ಚೇಂಜ್ ಮಾಡಬೇಕು ಅಂತ ಅನ್ನೋದನ್ನು ಯಾವಾಗ ಫರ್ದರ್ ಡೀಪರ್ ಸೆಷನ್ಸಲ್ಲಿ ನಾವು ನೋಡೋಣಂತೆ. ಜಸ್ಟ್ ಸ್ಟಿಫ್ನೆಸ್ ಮಾಡಿಫಿಕೇಷನ್ ಕಾಲಮ್ದು ಮಾಡಬೇಕಾಗಿತ್ತು ಅಂತಂದರೆ ಈ ಆಪ್ಷನಲ್ಲಿ ಬರಬೇಕು ಅಂತ ನಿಮ್ಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮಾಡಿಫೈ ಶೋ ರಿವರ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇದರಲ್ಲಿ ಡಿಸೈನ್ ಟೈಪು ಏನಿದೆ ನಮ್ಮದು ಕಾಲಮ್ ಮಾಡ್ತಾ ಇದ್ದೀವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಲಾಂಜಿಟ್ಯೂಡಿನಲ್ ಬಾರ್ಸ್ ಅಂತಂದರೆ 500 ಇರಬೇಕು. ಕನ್ಫೈನ್ಮೆಂಟ್ ಬಾರ್ಸ್ ಟೈಸ್ ಅಂತಂದರೆ 415 ಇರಬೇಕು. ಇದು 415 ಯಾಕೆ ಇರಬೇಕು ಅಂತಂದರೆ, ಆ್ಯಸ್ ಪರ್ IS 456ಅಲ್ಲಿ 415 HYSD 415 ಗ್ರೇಡ್ಗಿಂತಲೂ ಮೇಲ್ಗಡೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಇಫ್ ಇನ್ ಸೈಟ್ ಇಟ್ ಈಸ್ ಅಲೌಡ್, ಅಂದರೆ ಸೈಟ್ನಲ್ಲಿ ಅಲೌ ಇದೆ, 500 ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಡಿಸೈನ್ ಮಾಡೋ ಟೈಮಲ್ಲಿ 415ಗಿಂತಲೂ ಮೇಲ್ಗಡೆ ಹಾಕಬಾರ್ದು ನಾವು ಕನ್ಫೈನ್ಮೆಂಟ್ ಬಾರ್ಸ್. ಇದರಿಂದ ಶಿಯರ್ ಫೇಲ್ಯೂರು ಏನಾಗುತ್ತೆ, ಎಕ್ಸ್ಟ್ರಾ ಬ್ರಿಟಲ್ ಆಗಿಬಿಡುತ್ತೆ. ಹಾಗಾಗಿ ನಾವು 415 ಯೂಸ್ ಮಾಡಬೇಕು. ಎಲ್ಲರೂ 500 500 ಹಾಕ್ಬಿಡ್ತಾರೆ, ಆ ಥರ ಇಲ್ಲ, ಈ ಥರ ಹಾಕಬೇಕು ಆ್ಯಸ್ ಪರ್ IS 456. ಓಕೆನಾ? ನೆಕ್ಸ್ಟ್ ರಿನ್ಫೋರ್ಸ್ಮೆಂಟ್ ಕಾನ್ಫಿಗರೇಷನ್. ಇದರಲ್ಲಿ ನಿಮ್ಮದು ಕಾಲಮು ರೆಕ್ಟ್ಯಾಂಗ್ಯುಲರ್ ಇದ್ದರೆ ರೆಕ್ಟ್ಯಾಂಗ್ಯುಲರ್, ಸರ್ಕ್ಯುಲರ್ ಇದ್ದರೆ ಸರ್ಕ್ಯುಲರ್ ಮೇಲೆ ಕ್ಲಿಕ್ ಮಾಡಿ. ಸರ್ಕ್ಯುಲರ್ ಇದ್ದರೆ ಕನ್ಫೈನ್ಮೆಂಟ್ ಬಾರ್ಸ್, ಸ್ಪೈರಲ್ಲು ಆ ಥರ ಬರುತ್ತೆ. ನಮ್ಮದು ಈಗ ಸದ್ಯಕ್ಕೆ ರೆಕ್ಟ್ಯಾಂಗ್ಯುಲರ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಟೈಸ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ 2 ಆಪ್ಷನ್ ಇದೆ, ರಿಇನ್ಫೋರ್ಸ್ಮೆಂಟ್ ಟು ಬಿ ಚೆಕ್ಡ್ ಮತ್ತು ರಿಇನ್ಫೋರ್ಸ್ಮೆಂಟ್ ಟು ಬಿ ಡಿಸೈನ್ಡ್ ಅಂತ ಇದೆ. ಈಗ ರಿಇನ್ಫೋರ್ಸ್ಮೆಂಟ್ ಟು ಬಿ ಚೆಕ್ಡ್ ಅಂತಂದರೆ ಇಲ್ಲೇನಾಗುತ್ತೆ, ಈ ಟ್ಯಾಬ್ಸ್ಗೆ ನಾವು ಡೈ ಆಫ್ ಬಾರ್ಸು, ನಂಬರ್ ಆಫ್ ಬಾರ್ಸು ಅದನ್ನು ಕೊಡಬೇಕಾಗತ್ತೆ. ಆಗ ಈ ಟ್ಯಾಬ್ಸ್ ಏನು ಮಾಡುತ್ತೆ, ಇದು ಸಫಿಷಿಯೆಂಟ್ ಇದೆನಾ ಅಥವಾ ಇಲ್ಲ ಅಂತ ತಿಳಿಸ್ಕೊಡುತ್ತೆ, ಚೆಕ್ ಮಾಡಿ ಹೇಳುತ್ತೆ. ಆದರೆ ನಾವು ಈ ಮೆಥಡನ್ನು ಯೂಸ್ ಮಾಡೋದಿಲ್ಲ, ನಾವು ಯೂಸ್ ಮಾಡೋದು ರಿಇನ್ಫೋರ್ಸ್ಮೆಂಟ್ ಟು ಬಿ ಡಿಸೈನ್ಡ್. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಈ ಟ್ಯಾಬ್ಸ್ ಏನು ಮಾಡುತ್ತೆ, ಎಷ್ಟು ಸ್ಟೀಲ್ ರಿಕ್ವೈರ್ಡ್ ಇದೆ ಅಂತ ಹೇಳಿಬಿಡುತ್ತೆ. ಅದಾದಮೇಲೆ ನಾವು ಡಿಸೈಡ್ ಮಾಡ್ತೀವಿ ಎಷ್ಟು ನಂಬರ್ ಆಫ್ ಬಾರ್ಸನ್ನು ಕೊಡಬೇಕು, ನಾವು ಡಿಸೈಡ್ ಮಾಡಿ ಡೀಟೇಲಿಂಗ್ಸ್ ಕೊಡ್ತೀವಿ. ಮತ್ತು ನೆಕ್ಸ್ಟ್ ಇವು ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ, ಓಕೆ ಅಂದ್ಬಿಡು. ಓಕೆ, ಇಲ್ಲಿ ಬಂತು ನೋಡಿ.
C1 ಡಿಫೈನ್ ಆಯಿತಾ. ಈಗ ನೆಕ್ಸ್ಟ್ ಇದನ್ನು ಡಿಲೀಟ್ ಮಾಡಿಬಿಡೋಣ. ಡಿಲೀಟ್ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ನಮಗೆ ಕಾಲಮು ಮಾಡಬೇಕಾಗಿದೆ, ಡಿಫೈನ್ ಮಾಡಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಆಗ ಆ್ಯಡ್ ನ್ಯೂ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಾಂಕ್ರೀಟ್ ಮೇಲೆ ನೇಮು ಮತ್ತು ಮಟೀರಿಯಲ್ಲು ಹಾಕಿ ಡೆಪ್ತು ವಿಡ್ತು ಮಾಡಿಫೈ ಶೋ ರಿವರ್ಸಲ್ಲಿ ಹೋಗಿ ಇದನ್ನು ಸೆಲೆಕ್ಟ್ ಮಾಡಿ ಇದು 500 415 ಹಾಕಿ ಇವೆಲ್ಲವೂ ಮಾಡೋದಕ್ಕಿಂತಲೂ ನಾನು ಒಂದು ಬೆಸ್ಟ್ ಆಪ್ಷನ್ ಹೇಳಿ ಏನಪ್ಪ ಅಂತಂದರೆ ಯಾವ್ದು ನಾವು ಡಿಫೈನ್ ಮಾಡಿರ್ತೀವಲ್ಲ ಅದು ಸಿಮಿಲರ್ ಮಟೀರಿಯಲ್ಸ್ ಬೇಕಾಗಿತ್ತು ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಕಾಪಿ ಆಫ್ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೇನಾಗುತ್ತೆ M20 ಅದರಲ್ಲಿ ಏನಿರುತ್ತೆ ಅದೇ ಬಂದಿರುತ್ತೆ, ಡೈಮೆನ್ಷನ್ಸ್ ಕೂಡ ಅದೇ ಬಂದಿರುತ್ತೆ, ನಾವು ಚೇಂಜ್ ಮಾಡಬೇಕಾಗತ್ತೆ. ಮಾಡಿಫೈ ಶೋ ರಿವರ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದು ಕೂಡ ಸೇಮ್ ಅಲ್ಲಿ ನಾವು ಏನು ಹಾಕಿರ್ತೀವಿ ಕಾಲಮು ಅದನ್ನೇ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ HYSD 500 ಮತ್ತು 415 ಎಲ್ಲವೂ ಆಟೋಮೆಟಿಕ್ಕಾಗಿ ಅದರಿಂದನೇ ಬಂದಿರುತ್ತೆ. ಓಕೆನಾ? ಹಾಗಾಗಿ ನಾವು ಇದು ಆಪ್ಷನ್ ಯೂಸ್ ಮಾಡಿ ಒಂಚೂರು ಈಸಿ ಆಗುತ್ತೆ ನಮಗೆ. ಇಲ್ಲೇನು ಮಾಡೋದು C2 ನೇಮ್ ಚೇಂಜ್ ಮಾಡಿ 230 600 M20. ಓಕೆನಾ? ಈಗ ಇಲ್ಲಿ ಡೆಪ್ತ್ ಏನು ಮಾಡಬೇಕು, ಚೇಂಜ್ ಮಾಡಬೇಕು, 600 ಓಕೆ. C2 ಕೂಡ ಡಿಫೈನ್ ಮಾಡಿ ಓಕೆ ಅಂದ್ಬಿಡು. ಈ ಥರ ನಾವು ಡಿಫೈನ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ನೋಡೋಣ. ಥ್ಯಾಂಕ್ ಯು.